ಯಜಮಾನ ಯಜಮಾನ ಯಜ್ಞೇಶ್ವರಾಯ ವಿದ್ಮಹೇ ಲಾಲಿ ಲಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಯಜ್ಞೇಶ್ವರಾಯ ನಮಃ. ಓಂ ಅಮ್ಮ ಈ ರಾಘು ಕುತ್ಕೊಳ್ಳೋದು ಯಾಕೋ ಸಿಕ್ಕಾಪಟ್ಟು ಒದ್ದಾಡ್ತಾ ಇದ್ದಾನೆ, ಅದೇನು ಅಂತ ಕೇಳಿ. ರಾಘು, ಏನಪ್ಪ ಕೂತಲ್ಲಿ ಭರತನಾಟ್ಯ ಆಡ್ತಾ ಇದೆಯಾ? ಏನೋ ಸಮಸ್ಯೆನಾ? ಏನಿಲ್ಲ ಸರ್, ಕೂರಕ್ಕೊಂದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆ ಮನೆ ಪ್ರಾಬ್ಲಮ್ಮ? ಚೇಂಜ್ ಮಾಡಲಾ? ಏನಿಲ್ಲ ಸರ್. ಮತ್ತೆ ಗಮನ ಕೊಡಪ್ಪ, ಹೋಮ ಮಾಡಿಸಿದ್ದೀವಿ. ಮಾಮ ಇಷ್ಟೆಲ್ಲ ಖರ್ಚು ಮಾಡಿ ಹೋಮ ಮಾಡಿಸ್ತಿರೋದು ನಿಮ್ಮಿಬ್ಬರಿಗೋಸ್ಕರ. ಜೀವನದಲ್ಲಿ ನೀವು ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿರಲಿ ಅನ್ನೋದಕ್ಕೋಸ್ಕರ. ನಿಮಗೆ ಅದ್ರ ಕಡೆ ಶ್ರದ್ಧೆ ಭಕ್ತಿ ಇಲ್ಲ ಅಂದರೆ ಅದ್ರ ಫಲ ಸಿಗುತ್ತೇನಪ್ಪ. ಸ್ವಲ್ಪ ಗಮನ ಕೊಡಪ್ಪ. ಆಯಿತು ಸರ್. ಸ್ವಲ್ಪ ಹೊತ್ತು ಗಮನ ಕೊಡು. ಯಾಕೆ ಹೀಗೆ ಓದಾಡ್ತಿದ್ಯಾ? ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ವಾ? ನಾನು ವಿಷಲ್ ಸೌಂಡ್ ಕೇಳಿಸ್ತಿದೆ. ವಿಷಲ್ ಸೌಂಡ್ ಕೇಳಿಸ್ಕೊಂಡ್ಮೇಲೂ ಹೇಗೆ ಕುತ್ಕೊಂಡಿದೆ ಮೇಡಮ್? ವಿಷಲ್ ಸೌಂಡ್ ಬಂದರೆ ನಿನಗೇನು? ಇವಾಗ ನಾನು ಹೋಗಬೇಕು ಮೇಡಮ್. ನೀನು ತಮಾಷೆ ಮಾಡ್ತಿದ್ಯಾ? ಓಮದ ಬತ್ತಿ ಎದ್ದೋಗೋಕ್ಕಾಗಲ್ಲ, ಬಾಯ್ ಮುಚ್ಕೊಂಡು ಕುತ್ಕೊ. ನನ್ನ ಕಷ್ಟ ನಿಮಗೆ ಹೇಗೆ ಅರ್ಥ ಆಗುತ್ತೆ? ನಾನು ಇವಾಗ ಅಲ್ಲಿಗೆ ಹೋಗ್ಲಿಲ್ಲ ಅಂದರೆ ಬೇರೆ ರೀತಿ ಪ್ರಾಬ್ಲಮ್ ಶುರು ಆಗುತ್ತೆ ಮೇಡಮ್. ಇದು ನನ್ನ ಜೀವನದ ಪ್ರಶ್ನೆ. ನೋಡು, ಹಾಗಂತ ನೀನು ಅರ್ಥಕ್ಕೆ ಎತ್ತೋದ್ರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸುತ್ತ ನೋಡ್ತಿದ್ಯಾ ತಾನೆ ಎಷ್ಟು ಕಣ್ಗಳು ನಮ್ಮನ್ನೇ ಅಬ್ಸರ್ವ್ ಮಾಡ್ತಿದೆ ಅಂತ. ಇವಾಗ ಏನು ಮಾಡಲಿ ಮೇಡಮ್ ನಾನು? ಅರೆ ರಾಮಸ್ವಾಮಿ, ಇದೇನಪ್ಪ ದಂಪತಿಗಳ ಸಮೇತ ನೀವಿಲ್ಲಿ? ಸರ್, ನೀವಿಲ್ಲಿ? ಎಲ್ಲ ಮುಗ್ದೋಯ್ತು, ಏನಪ್ಪ ಮಾಡೋದೀಗ? ಇನ್ನು ಸಮಾಧಿ ಮೇಲೆ ಡೇಟ್ ಬರೆಯೋದೊಂದೇ ಬಾಕಿ. ನೀವೇನ್ರಪ್ಪ ಇಲ್ಲಿ? ಅದು ಸರ್, ಇಲ್ಲೇ ಇದೇ ದೇವಸ್ಥಾನದಲ್ಲೇ ನನ್ನ ಮಗಳ ನಿಶ್ಚಿತಾರ್ಥನೂ ನಡೀತಾ ಇದೆ. ಸರ್ ತಾವೇನಿಲ್ಲಿ? ಅದು ನನ್ನ ಮೊಮ್ಮಗಳು ಮತ್ತು ಅವ್ರ ಗಂಡಂಗೆ ಒಳ್ಳೇದಾಗಲಿ ಅಂತ ಒಂದು ಹೋಮ ಮಾಡ್ತಾ ಇದ್ದೀವಪ್ಪ. ಹೌದಾ? ನಮ್ಮ ಕಡೆಯವ್ರು ಯಾರೋ ಇಲ್ಲಿ ಬಿದ್ದೋಗಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಬಿತ್ತೋದ್ರ? ಇಲ್ಲಿ ಯಾರು ಬೀಳೋದಕ್ಕೆ ಚಾನ್ಸೇ ಇಲ್ವಲ್ಲ. ಇಲ್ಲೇ ಎಲ್ಲೋ ಇರಬೇಕು ಅಥವಾ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ಬೇಕು. ಹೇಗೋ ಇಲ್ಲಿಗೆ ಬಂದಿದ್ದಕ್ಕೆ ತಮ್ಮ ದರ್ಶನ ಆಯಿತು ಬಿಡಿ. ಎಂಗೇಜ್ಮೆಂಟ್ಗೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ವಾ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು, ಮದುವೆಗೆ ಹೇಳೋಣ ಅಂತ ಸುಮ್ಮನಾದ್ವಿ. ಆದರೆ ತಾವು ಹೇಗಿದ್ರು ಇಲ್ಲೇ ಇದ್ದೀರಾ, ತಾವು ದಯವಿಟ್ಟು ಬಂದು ನನ್ನ ಮಗಳು ಅಳಿಯಂಗೆ ಆಶೀರ್ವಾದ ಮಾಡ್ಬೇಕು ಸರ್. ಅದಕ್ಕೇನಂತೆ ಬಿಡಪ್ಪ, ಹೇಗೋ ನಮ್ಮ ಹೋಮ ಮುಗೀತಾ ಇದೆ. ಮುಗಿದ ತಕ್ಷಣ ಬಂದು ನಾವು ದಂಪತಿಗಳಿಗೆ ನಾವು ಆಶೀರ್ವಾದ ಮಾಡ್ತೀವಿ. ತುಂಬ ಖುಷಿ ಆಯ್ತು ಸರ್. ಹೇಗೋ ನೀವು ಬಂದಿದ್ದೀರಲ್ಲ, ನನ್ನ ಮೊಮ್ಮಗಳು ಅವಳ ಗಂಡಂಗೆ ಆಶೀರ್ವಾದ ಮಾಡಿ ಹೋಗಿಯಪ್ಪ. ಖಂಡಿತ ಸರ್. ಎಲ್ಲ ಮುಗ್ದೋಯ್ತು, ಏನಪ್ಪ ಮಾಡೋದು ಇವಾಗ? ಅವತ್ತು ಬಂದಾಗ ಅವ್ರ ಮುಖನ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಹೌದು.